ಸರ್ ನಮಸ್ತೆ. ನಮ್ಮ ಹೆಸರು ಕೋಟೇಶ್ ಅಂತ ಹೇಳ್ಬಿಟ್ಟು, ನಮ್ಮದು ಶ್ರೀಮಾತೆ ಟ್ರ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ಕಡ್ರಲ್ಲಿದೆ. ಕಡ್ರಲ್ ಡೀಲರ್ಶಿಪ್ ಇದೆ. ನಾವು ಮಹೇಂದ್ರ ಟ್ರ್ಯಾಕ್ಟರ್ ಅಂತ ಟ್ರ್ಯಾಕ್ಟರ್ ಬಂದಿದೆ ನಮ್ಮಲ್ಲಿ. ಇದು 531 ಅಂತ ಹೇಳ್ಬಿಟ್ಟು, ಮಹೇಂದ್ರ ಟ್ರ್ಯಾಕ್ಟರ್ 531 ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ ಕಡಿಮೆ ಅಂದರೂ 60 ಟ್ರ್ಯಾಕ್ಟರ್ ಮಾರಿದ್ದೀವಿ. ಇದೇ ಗಾಡಿ 531 ಮಾಡಲ್ಲೇ 531 60 ಟ್ರ್ಯಾಕ್ಟರ್ ಮಾರಿದ್ದೀವಿ. ಇದು ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇದೆ ಸರ್, ತುಂಬಾ ಮೂವಿಂಗ್ ಇದೆ. ಹೌದು, ಬೇಡಿಕೆ ಜಾಸ್ತಿ ಇದೆ ಇಲ್ಲಿ, ತುಂಬಾ ಬೇಡಿಕೆ ಇದೆ ಸರ್. ಯಾಕೆ ಅಂದ್ರೆ ಅಡಿಕೆ ತೋಟದಲ್ಲಿ ಕಿರಿದಾದ ರಸ್ತೆಗಳಲ್ಲಿ ಈಸಿಯಾಗಿ ಟರ್ನ್ ಆಗುತ್ತೆ. ಮತ್ತೆ ದೊಡ್ಡ ಗಾಡಿ ಏನ್ ಕೆಲಸ ಮಾಡುತ್ತೋ ಇದು ಎಲ್ಲಾ ರೀತಿಯಾದ ಕೆಲಸವನ್ನು ಮಾಡ್ತಾ ಇದೆ. ಇದು ಸಣ್ಣ ಗಾಡಿ ದೊಡ್ಡ ಗಾಡಿ ಕೆಲಸ ಮಾಡ್ತಾ ಇದೆ ಸರ್. ಈಗ ಇದು ಬೇರೆ ಕಂಪ್ನಿಗಳಲ್ಲಿ ಮಿನಿ ಗಾಡಿಗಳು ಇದಾವೆ, 4 ವೀಲ್ ಡ್ರೈವ್, 2 ವೀಲ್ ಡ್ರೈವ್, ಮಿನಿ ಗಾಡಿಗಳೆಲ್ಲ ಇದಾವೆ. ಆ ಗಾಡಿ ನೋಡೋಕು ಈ ಗಾಡಿ ನೋಡಿದ್ರೆ ಇದು ದೊಡ್ಡ ಗಾಡಿ ನಂಗೆ ಕಾಣುತ್ತೆ. ಹೌದು ಸರ್. ಏನ್ ವ್ಯತ್ಯಾಸ, ಯಾವ ರೀತಿ ಬಿಲ್ಡಿಂಗ್ ಆಗಿದೆ? ಬನ್ನಿ ಸರ್, ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೋಡಿ ಸರ್, ಇದು ಟ್ರ್ಯಾಕ್ಟರ್ 531 ಅಂತ ಹೇಳ್ಬಿಟ್ಟು ಆ ಗಾಡಿಗಳು ಈ ಗಾಡಿಗಳು ಏನು ವ್ಯತ್ಯಾಸ ಅಂದ್ರೆ, ಇದರಲ್ಲಿ ಬಂದ್ಬಿಟ್ಟು ಮಹೇಂದ್ರಲ್ಲಿ 275 ಇಂಜಿನ್ ಬರ್ತಲ್ಲ, ಅದೇ ಇಂಜಿನ್ ಕಾಂಪ್ಯಾಕ್ಟ್ ಮಾಡ್ಬಿಟ್ಟು ಕೂರಿಸಿದ್ದಾರೆ. ಆಮೇಲೆ ಇದರಲ್ಲಿ ನೋಡಿ ಕಟ್ ಎಕ್ಸೆಲ್ ಕೊಟ್ಟಿದ್ದೀವಿ. ಕಟ್ ಎಕ್ಸೆಲ್ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಫೋರ್ಸು, ಸೊನಾಲಿಕಾ, ಆಮೇಲೆ ಫಾರ್ಮರ್ ಟ್ರ್ಯಾಕ್, ಪವರ್ ಟ್ರ್ಯಾಕ್ ಇವೆಲ್ಲ ಕಾಂಪಿಟೇಷನ್ ಇಂದ ಬ್ಲೂ ಕಲರಲ್ಲಿ ಮಹೇಂದ್ರದವ್ರು ಬಿಟ್ಟಿರೋದು. ಇದು ಗಾಡಿ ಮಹೇಂದ್ರದವ್ರು ಬಿಟ್ಟಿರೋದ್ರಿಂದ ನಮ್ದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ಆ ಗಾಡಿಗಿಂತ. ಆಮೇಲೆ 2 ಸರ್ ಗಾಡಿ ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ನಮ್ಮಲ್ಲಿ. ಯಾಕೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಅಂದ್ರೆ, ಅಡಿಕೆ ತೋಟದಲ್ಲಿ ಹೊಡಿಬೇಕಾದ್ರೆ ಕೆಸರು ಇರುತ್ತೆ, ಆಮೇಲೆ ಬದಗಳು ಇರ್ತವೆ, ಅದೆಲ್ಲದಕ್ಕೂ ತಡೆಯುತ್ತೆ. ಬೇರೆ ಗಾಡಿಗಳೆಲ್ಲ ನೋಡಿರ್ಬೋದು ನೀವು, ಸಣ್ಣ ಗಾಡಿ ಆಟೋ ಮಹೇಂದ್ರ ಟ್ರ್ಯಾಕ್ಟರ್ ಇರೋದ್ರಿಂದ ಇದ್ರಲ್ಲಿ ಏನ್ ಮಾಡಿದ್ರೆ ರೈತರಿಗೆ ಹೊಲಗಳಲ್ಲಿ ಬದಗಳು ಇರುತ್ತೆ, ಕೆಸರಿರುತ್ತೆ, ಹಳ್ಳ ದಿಣ್ಣಿ ಇರುತ್ತೆ, ಅದಕ್ಕೆಲ್ಲ ಹೋಗ್ಬೇಕಾದ್ರೆ ಬೇರೆ ಕಂಪ್ನಿ ಗಾಡಿಗಳೆಲ್ಲ ತಡೆಯುತ್ತೆ ಆಕ್ಸೆಲ್ ಅಲ್ಲಿ. ಯಾಕೆ ಆಕ್ಸೆಲ್ ಎಲ್ಲ ಡೌನ್ ಇರುತ್ತೆ. ನಮ್ಮಲ್ಲಿ ಏನ್ ಮಾಡಿದ್ರೆ ಆಕ್ಸೆಲ್ ಹೈಟ್ ಮಾಡಿರೋದ್ರಿಂದ ಮತ್ತೆ ಒಂದೇ ಆಕ್ಸೆಲ್ ಬೆಂಡ್ ಮಾಡಿದ್ದಾರೆ. ಒಂದೇ ಆಕ್ಸೆಲ್ ಬೆಂಡ್ ಮಾಡ್ಬಿಟ್ಟು ಹೆವಿ ಕೊಟ್ಟಿದ್ದಾರೆ ಸರ್. ಆದ್ರಿಂದ ಇದೆಲ್ಲೋ ನಿಮಗೆ ಬದವಳಿ ತಡೆಯೋದಾಗ್ಲಿ ಕೆಲಸ ಸೇರ್ಕೊಳ್ಳೋದಾಗ್ಲಿ ಆಗೋದಿಲ್ಲ. ಇದು 2 ವೀಲ್ ಡ್ರೈವ್ ಬರುತ್ತೆ ಸರ್. ಹೌದು, 2 ವೀಲ್ ಡ್ರೈವ್ ಬರುತ್ತೆ. ಇದು ಬಂದ್ಬಿಟ್ಟು 4 ಸಿಲಿಂಡರ್ ಬರುತ್ತೆ ಸರ್. ಇದು ಇಂಜಿನ್ ಬಂದ್ಬಿಟ್ಟು ಮಹೇಂದ್ರ 275 ಇಂಜಿನ್ ಬರುತ್ತಲ್ಲ, ಅದೇ ಇಂಜಿನ್ ಕೂರಿಸಿದ್ದಾರೆ ಇದರಲ್ಲಿ. ನೋಡೋದಕ್ಕೆ ದೊಡ್ಡ ಗಾಡಿ ತರ ಕಾಣುತ್ತೆ. ಇದು ಆಕ್ಚುಲಿ ದೊಡ್ಡ ಗಾಡಿ ಕೆಲಸನೂ ಮಾಡುತ್ತೆ ಮತ್ತೆ ಸಣ್ಣ ಗಾಡಿ ಕೆಲಸನೂ ಮಾಡುತ್ತೆ. ಹೌದು ಸರ್. ಇದ್ರ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 50 ಲೀಟರ್ ಇದೆ ಸರ್. 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ. ದೊಡ್ಡ ಗಾಡಿಲಿ ಏನು ಡೀಸೆಲ್ ಟ್ಯಾಂಕ್ ಬರುತ್ತೋ ಸೇಮ್ ಅದೇ ಡೀಸೆಲ್ ಟ್ಯಾಂಕ್ ಕೊಡಿಸಿದ್ದಾರೆ. ಮತ್ತೆ 3 ಸಿಲಿಂಡರ್ ಬರುತ್ತೆ. ಹೌದು ಸರ್. ಆಮೇಲೆ ಸರ್ ಇದು 3 ಕಾನ್ಸೆಪ್ಟ್ ರಿಕಮ್ ಮಾಡಿದ್ದಾರೆ. 3 ಕಾನ್ಸೆಪ್ಟ್ ಏನು ಅಂದ್ರೆ, ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್, ಮತ್ತೆ ಲೋ ಮೇಂಟೆನೆನ್ಸ್, ಫ್ಯೂಲ್ ಸೇವರ್. ಆಮೇಲೆ ಸರ್ ಫುಲ್ಲಿ ಸರ್ ಇದು ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್, ಲೋ ಮೇಂಟೆನೆನ್ಸ್, ಫ್ಯೂಲ್ ಸೇವರ್ ಅಂತ ಇದೆ ಸರ್. ಈಗ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರಿ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ? ಬೇರೆ ಕಂಪ್ನಿ ಗಾಡಿಗಳು ಯಾವ ರೀತಿ ಕೆಲಸ ಮಾಡುತ್ತೋ ಅದಕ್ಕಿಂತ ಅತಿ ಹೆಚ್ಚಾಗಿ ಕೆಲಸ ಮಾಡುತ್ತೆ. ದೊಡ್ಡ ಗಾಡಿ ಕೆಲಸ ಏನ್ ಮಾಡುತ್ತೋ ಅದು ಕೆಲಸನೂ ಮಾಡುತ್ತೆ. ಮತ್ತೆ ಸಣ್ಣ ಗಾಡಿ ತೋಟಗಳಲ್ಲಿ ಕಿರಿದಾದ ರಸ್ತೆಗಳಲ್ಲಿ ಮತ್ತೆ ಟರ್ನ್ ಆಗುತ್ತಲ್ಲ, ಅದರೆಲ್ಲ ಟರ್ನ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಸರ್, ಈಗ ಲೋ ಮೇಂಟೆನೆನ್ಸ್ ಅಂತ ಇದಿದೆ, ವೋಚರ್ ಇದೆ, ಅದು ಎಷ್ಟರಲ್ಲಿ ಈಗ ಸರ್ವಿಸ್ ಎಲ್ಲ ಆಗುತ್ತೆ ಸರ್? ಇಂಜಿನ್ ಆಯಿಲ್ ಬಂದ್ಬಿಟ್ಟು 6 ಲೀಟರ್ ಇದೆ ಸರ್. ಡೀಸೆಲ್ ಫಿಲ್ಟರ್ ಇವೆಲ್ಲ ಆಗ್ಬಿಟ್ಟು ನಿಮಗೆ ಲೋ ಮೇಂಟೆನೆನ್ಸ್ ಕಾಸ್ಟಲ್ಲೇ ಸರ್ವಿಸ್ ಕೊಡ್ತಾ ಇದೀವಿ ನಾವು. ತುಂಬಾ ಚೆನ್ನಾಗಿದೆ. ಕಂಪ್ನಿ ಆಯಿಲ್ ಎಲ್ಲ ಹಾಕೋದ್ರಿಂದ ನಿಮಗೆ ಲೋ ಮೇಂಟೆನೆನ್ಸ್ ಅಲ್ಲೇ ನಿಮಗೆ ಮೇಂಟೈನ್ ಆಗುತ್ತೆ ಸರ್. ಸರ್, ಈಗ ಫ್ಯೂಲ್ ಸೇವರ್ ಅಂತ ಹೇಳಿ ಹಾಕಿದ್ರೆ, ಫ್ಯೂಲ್ ಸೇವರ್ ಅಂದ್ರೆ ಏನು ಅಂದ್ರೆ 1.5 2 ಲೀಟರ್ ಗಂಟೆ ಕುಡಿಯುತ್ತೆ ಸರ್. ನಾವು ಕುಡಿತಿರೋದಲ್ಲ ಫೀಲ್ಡ್ ಬೇಕು, ನಾವು 2 ಲೀಟರ್ ಹೇಳ್ತೀವಿ ಕಸ್ಟಮರ್ಗೆ. ಕಸ್ಟಮರ್ ಕೊಟ್ಟಿರೋ ಫೀಲ್ಡ್ ಬೇಕು ಏನಿದೆ ಅಂದ್ರೆ 1.5 1.25 ಲೀಟರ್ ಕುಡಿತದೆ ಅಂತ ಹೇಳ್ತಾರೆ. ನಾವು ಕಸ್ಟಮರ್ಗೆ ಹೇಳ್ಬೇಕು ನಾವು 2 ಲೀಟರ್ ಹೇಳ್ತೀವಿ. ಯಾಕೆಂದ್ರೆ ಗಾಡಿಗಳು ಓಡಿಸೋ ರೀತಿ ಚೇಂಜ್ ಇರುತ್ತೆ ಒಬ್ರು ಕಸ್ಟಮರ್ ಹಾಗಾಗ್ಬಿಟ್ಟು. ಸರ್ ಇದು ಗೇರ್ ಬಾಕ್ಸ್ ಬಂದ್ಬಿಟ್ಟು ಹೆವಿ ಇದೆ ಸರ್. ದೊಡ್ಡ ಗಾಡಿಲಿ ಏನ್ ಗೇರ್ ಬಾಕ್ಸ್ ಬರುತ್ತೋ ಅದೇ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. 475 ಗೇರ್ ಬಾಕ್ಸ್. ಇದು 8 ಗೇರ್ ಫಾರ್ವರ್ಡ್ ಬರುತ್ತೆ, 2 ಗೇರ್ ರಿವರ್ಸ್ ಬರುತ್ತೆ. ಯಾವ ರೀತಿ ಅಂದ್ರೆ, ಲೋ ಅಲ್ಲಿ 4 ಗೇರ್ ಬರುತ್ತೆ, ಹೈ ಅಲ್ಲಿ 4 ಗೇರ್ ಬರುತ್ತೆ, ಲೋ ಅಲ್ಲಿ ರಿವರ್ಸ್ 1 ಗೇರ್ ಬರುತ್ತೆ, ಹೈ ಅಲ್ಲಿ ರಿವರ್ಸ್ 1 ಗೇರ್ ಬರುತ್ತೆ. ಆ ತರ ಇದೆ ಸರ್. ಮತ್ತೆ PTO ಇದೆ, 540 ಇದೆ PTO 540 ಇರೋದ್ರಿಂದ ನಿಮಗೆ 29 HP PTO HP ಬರುತ್ತೆ ನಿಮಗೆ ಇದರಲ್ಲಿ. ರೋಟ್ರಿ, ನೇಗ್ಲು, ಕುಂಟೆ, ಬಾಂಡ್ಲಿ ನೀವು ಪ್ರತಿಯೊಂದು ಯೂಸ್ ಮಾಡಿಸೋ, ಸ್ಮ್ಯಾಶರು ಪ್ರತಿಯೊಂದು ಐಟಮ್ ಯೂಸ್ ಮಾಡ್ಬೋದು. ಹೆವಿ ಇದೆ ಸರ್. ಹೌದು ಸರ್. ಟೈರ್ ಸೈಜ್ ಬಂದ್ಬಿಟ್ಟು ಸರ್ 11 ಇದೆ. 11 ಸೈಜ್ ಬರುತ್ತೆ. ಹೌದು. ಅಪ್ಗ್ರೇಡ್ ಕೇಳ್ತಾರೆ, ಅಪ್ಗ್ರೇಡ್ ಮಾಡ್ಕೊಡ್ತೀರಾ ಸರ್? ಅಪ್ಗ್ರೇಡ್ ಮಾಡ್ಕೋಬಹುದು ಸರ್, ಅವರೇ ಮಾಡ್ಕೋಬೇಕಾಗತ್ತೆ. ಅವ್ರೇನು ಅದಕ್ಕೆ ತಕ್ಕಂತೆ ನಮಗೆ ಸಹಕರಿಸಿದ್ರೆ ನಾವೇ ಮಾಡ್ಕೊಡ್ತೀವಿ. ಬೇಕಾದ್ರೆ ಇದು 12 ಸೈಜ್ ಟೈರ್ ಬೇಕಾದ್ರೂ ಹಾಕೋಬಹುದು ಸರ್, ಯೂಸ್ ಮಾಡಬಹುದು. ಯಾಕಂದ್ರೆ ಗೇರ್ ಬಾಕ್ಸ್ ಹೆವಿ ಇರೋದ್ರಿಂದ ನೀವು 12 ಸೈಜ್ ಟೈರ್ ಹಾಕೊಂಡ್ರು ನಿಮಗೆ ನಡೆಯುತ್ತೆ. 12 ಸೈಜ್ ನಡೆಯುತ್ತೆ. ಹೌದು ಸರ್. ಹೌದು. 475 ಹೈಡ್ರಾಲಿಕ್ ಸೇಮ್ ಅದೇ ಸಿಸ್ಟಮ್ ಕೊಟ್ಟಿದ್ದಾರೆ ಸರ್. ಅದೇ ಸಿಸ್ಟಮ್ ಹೆವಿ ಗಾಡಿ ಏನೇನ್ ಮಾಡುತ್ತೋ ಎಲ್ಲ ಕೆಲಸನೂ ಮಾಡುತ್ತೆ ಸರ್. ದೊಡ್ಡ ನೇಗ್ಲು ಎಳೆಯುತ್ತೆ, ಸಣ್ಣ ನೇಗ್ಲು ಎಳೆಯುತ್ತೆ, ದೊಡ್ಡ ಬಾಂಡ್ಲಿ 5x5 ಬಾಂಡ್ಲಿನೂ ಎಳೆಯುತ್ತೆ, ಮತ್ತೆ 5x4 ಬಾಂಡ್ಲಿನೂ ಎಳೆಯುತ್ತೆ ಸರ್. ಆ ತರ ಇದೆ ಪರ್ಫಾರ್ಮೆನ್ಸ್. ಸೀಟ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ಇದೆ. ನೀವು ಹಿಂದ್ಗಡೆ ಬೇಕಾ ಹಿಂದ್ಗಡೆ ಹಾಕೋಬಹುದು, ಮುಂದ್ಗಡೆ ಬೇಕಾ ಮುಂದ್ಗಡೆ ಹಾಕೋಬಹುದು.
ಈ ಥರ ಇದೆ ಸರ್. ಆಮೇಲೆ ನೀವು ನೋಡಿ ಸೈಲೆನ್ಸರು ಸೈಡಲ್ಲಿ ಕೊಟ್ಟಿದ್ದಾರೆ. ಓಕೆ. ನೀವು ಒಳಗಡೆಯಿಂದ ಸೈಲೆನ್ಸರ್ ಬೇಕು ಅದು ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ, ಇಲ್ಲ ಇದೇ ಸೈಲೆನ್ಸರ್ ಸ್ಟ್ರೈಟ್ ಬೇಕಾದ್ರೂ ಮಾಡ್ಕೋಬಹುದು, ಅಡ್ಜಸ್ಟೇಬಲ್ ಇದೆ ಸರ್. 2-3 ಥರ ಇದು ಫಿಟ್ ಮಾಡ್ಕೊಳಕ್ಕೆ ಅಡ್ಜಸ್ಟೇಬಲ್ ಇದೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದ್ರೆ ಟರ್ನಿಂಗ್ ಅಲ್ಲಿ ರೈಟಿಗೆ ಎಷ್ಟು ಅನ್ನೋದು ಲೆಫ್ಟಿಗೆ ಅಷ್ಟೇ ಟರ್ನ್ ಆಗುತ್ತೆ. ಯಾಕೆ ಅಂದ್ರೆ ಬೇರೆ ಕಂಪ್ನಿಗಳಲ್ಲಿ ಸಿಂಗಲ್ ಬಂದಿರುತ್ತೆ ಪಂಪ್, ರೈಟ್ ಟರ್ನ್ ಲೆಫ್ಟ್ ಟರ್ನ್ ಆಗುತ್ತೆ, ಅಷ್ಟೊಂದು ಟರ್ನ್ ಆಗಲ್ಲ. ಲೆಫ್ಟಿಗೆ ಯಾರು ಪಂಪ್ ಇದ್ರೆ ಲೆಫ್ಟಿಗೆ ಜಾಸ್ತಿ ಟರ್ನ್ ಆಗುತ್ತೆ, ರೈಟ್ ಟರ್ನ್ ಆಗಲ್ಲ. ಇದರಲ್ಲಿ ಡುವೆಲ್ ಆಕ್ಟಿಂಗ್ ಪಂಪ್ ಕೊಟ್ಟಿರೋದ್ರಿಂದ, ಮೋಷನ್ ಪಂಪ್ ಕೊಟ್ಟಿರೋದ್ರಿಂದ 2 ಕಡೆ ಸೇಮ್ ತಿರುಗುತ್ತೆ ಸರ್. ಸೇಮ್ ಬಿಡ್ತಲೇ ತಿರುಗುತ್ತೆ. ಇದು 36 HP ಆಗಿರೋದ್ರಿಂದ ನಿಮಗೆ RC ಗಳಲ್ಲಿ 31 HP ಬರುತ್ತೆ ಸರ್. ಇದು 31 HP ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ. ಇದಕ್ಕೆ 6 ವರ್ಷ ವಾರಂಟಿ ಬರುತ್ತೆ ಸರ್. ಇಂಜಿನ್, ಹೈಡ್ರಾಲಿಕ್, ಗೇರ್ ಬಾಕ್ಸ್ಗೆ 6 ವರ್ಷ ವಾರಂಟಿ ಬರುತ್ತೆ. 6 ವರ್ಷ ವಾರಂಟಿ ಬರುತ್ತೆ. ಹೌದು. ಥ್ಯಾಂಕ್ ಯು ಸರ್.